ನಾನಂತೂ ಎಂಜಾಯ್ ಮಾಡ್ತಾ ಇದ್ದೀನಿ, ನೀವು ಎಂಜಾಯ್ ಮಾಡ್ತಿದ್ದೀರಿ ಅನ್ಕೋತಿದ್ದೀನಿ. ಮುಂದಿನ ಅದು ಒಂಥರ ಅನ್ನೋದ್ರೊಳಗೆ ಒಂಥರ ಮಜಾ ಆಯ್ತು ಅಂತ ಅನಿಸ್ತು ನನಗೆ. ಸೊ ನೀವು ಅನ್ಬೋದಾಗಿತ್ತು ಎಲ್ಲರೂ ಜೋರಾಗಿ. ಓಕೆ, ಮುಂದಿನ ಹಾಡನ್ನು ನೀವು ಜೊತೆಯಲ್ಲಿ ಹಾಡಲಿಕ್ಕೆ ಪ್ರಯತ್ನ ಪಡಿ, ಚೆನ್ನಾಗಿರುತ್ತೆ. ಒಂಥರ ಅದೊಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ. ಮುಂದಿನ ಪ್ರಸ್ತುತಿ ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಈ ಹಾಡನ್ನ ಹಾಡಲಿಕ್ಕೆ ಬರ್ತಾ ಇದ್ದಾರೆ ಅನಘಾ ಮ್ಯಾಮ್. ಇದು ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರ ಮೇಲೆ ಚಿತ್ರೀಕರಣ ಆಗಿತ್ತು. ಖುಷ್ಬು ಮ್ಯಾಮ್ ಇದರಲ್ಲಿ ಖುಷ್ಬು ಅವರಿದ್ರು. ಹೃದಯ ಗೀತೆ ಚಿತ್ರದ್ದು ಈ ಹಾಡು. ವಿಷ್ಣು ಸರ್ ಬಗ್ಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೆ ನಿನ್ನೆ. ದೊಡ್ಡಣ್ಣ ಅವ್ರು ಹೇಳ್ತಾ ಇದ್ರು ಏನಂತಂದರೆ, ವಿಷ್ಣು ಸರ್ ಶಿಸ್ತಿನ ಸಿಪಾಯಿ. 7 ಗಂಟೆಗೆ ಶೂಟಿಂಗ್ ಇದ್ದರೆ 6:45ಗೆ ಬಂದು ತಮ್ಮ ಪಾಡಿಗೆ ತಾವು ಮೇಕಪ್ ಹಾಕೊಂಡು ರೆಡಿಯಾಗಿ ಕೂತ್ಕೋತಿದ್ರು ಅಂತಂದು. ಅವ್ರ ಜೊತೆ ಮಾಡಿದ 34 ಫಿಲ್ಮ್ಸು ದೊಡ್ಡಣ್ಣ ಅವ್ರದ್ದು ಸೂಪರ್ ಹಿಟ್ಟು ಅಂತಂದು ಅವ್ರು ಹೇಳ್ತಾ ಇದ್ರು. ಅದಾದಮೇಲೆ ವಿನಯ ಪ್ರಸಾದ್ ಅವ್ರು ಹೇಳ್ತಾ ಇದ್ರು ಏನಂತಂದರೆ, ಕೊಡ್ಯಾಕ್ ಫಿಲ್ಮ್ಸ್ನವರು ಒಂದು ಸರ್ವೆ ಮಾಡಿದ್ರಂತೆ, ಆಗಿನ ಕಾಲದಲ್ಲಿ ಯಾವುದೇ ಆ್ಯಂಗಲಿಂದ ನೋಡಿದ್ರು ಸುಂದರವಾಗಿ ಕಾಣೋ ಹೀರೋ ಯಾರು ಅಂತಂದು. ಅದು ವಿಷ್ಣು ಸರ್ ಆಗಿದ್ರು. ಒಂದ್ಸರಿ ವಿಷ್ಣು ಸರ್ಗೋಸ್ಕರ ಜೋರಾದ ಚಪ್ಪಾಳೆ.